ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನ್ಯೂ ಹೋಪ್ ಮುಖಾಂತರ ನಿರೀಕ್ಷೆಯ ವಾಕ್ಯದಲ್ಲಿ ನಿಮ್ಮನ್ನು ಸಂಧಿಸಲಿಕ್ಕೆ ನಾನು ಸಂತೋಷ ಉಳ್ಳವಳಾಗಿದ್ದೇನೆ. ಪ್ರಿಯರೇ, ದೇವರು ಒಳ್ಳೆಯವನು. ಒಂದೊಂದು ದಿವಸವೂ ನಮಗೆ ದೇವರು ತನ್ನ ನಿರೀಕ್ಷೆಯ ವಾಕ್ಯದ ಮುಖಾಂತರ ನಮ್ಮನ್ನು ಬಲಪಡಿಸುವಂಥ ದೇವರು ಆತನಾಗಿದ್ದಾನೆ. ಈ ದಿವಸ ನಾವು ಕೀರ್ತನೆ 32ನೇ ಅಧ್ಯಾಯ 8ನೇ ವಚನ, ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆಯನ್ನು ಹೇಳುವೆನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿತ್ಯವೂ ಉಪದೇಶಿಸಿ ನಡೆಸುವಂಥ ದೇವರು ಆತನಾಗಿದ್ದಾನೆ. ನಮಗೆ ಅನೇಕ ಬಾರಿ ನಮಗೆ ದಿಕ್ಕು ಕಾಣೋದಿಲ್ಲ, ಏನು ಮಾಡಬೇಕು ಎಂಬುದಾಗಿ ಆಲೋಚನೆಗಳೇ ಸಿಗೋದಿಲ್ಲ. ಮತ್ತು ಅನೇಕ ಒಂದು ಗಲಿಬಿಲಿಯಲ್ಲಿ ನಾವು ಸಿಲುಕಿರಬೇಕಾದ್ರೆ, ದೇವರ ಹತ್ರ ಬರಬೇಕಾದ್ರೆ, ದೇವರ ಸಮ್ಮುಖದಲ್ಲಿ ನಾವು ಆತನ ಬಳಿಯಲ್ಲಿ ನಮ್ಮ ಮೊರೆಯನ್ನು ಇಡಬೇಕಾದ್ರೆ, ನಮಗೆ ಉಪದೇಶಿಸುವಂಥ ದೇವರು ಆತನಾಗಿದ್ದಾನೆ. ಉಪದೇಶಿಸುವುದು ಮಾತ್ರವಲ್ಲ, ನಮಗೆ ಮಾರ್ಗವನ್ನು ತೋರಿಸುವಂಥ ದೇವರು ಆತನಾಗಿದ್ದಾನೆ. ಮತ್ತು ಆತನು ಆಲೋಚನೆಯನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ. ನಿತ್ಯವೂ ನಮಗೋಸ್ಕರನೇ ಚಿಂತಿಸುವಂಥ ದೇವರು ಆತನಾಗಿದ್ದಾನೆ. ಪ್ರಿಯರೇ, ಈ ದಿವಸ ಯಾವ ಒಂದು ಗಲಿಬಿಲಿಯಲ್ಲಿ ಸಿಗಾಕೊಂಡಿದ್ದೀರಾ, ಯಾವ ಒಂದು ಸಮಸ್ಯೆಯಲ್ಲಿ ದಾರಿ ಕಾಣದೆ ತಪ್ಪಿಸುವವರಾಗಿದ್ದೀರಾ, ಈ ಸ್ವಾಮಿಯ ಮುಂದೆ ನಾವು ತರಬೇಕಾದ್ರೆ ದೇವರು ನಮಗೆ ಆಲೋಚಿಸಿ ನಮಗೆ ಬೋಧಿಸಿ ನಡೆಯಬೇಕಾದ ಮಾರ್ಗವನ್ನು ಆತನು ತಿಳಿಯಪಡಿಸುವಂಥ ದೇವರು ಆತನಾಗಿದ್ದಾನೆ. ದಾವಿದನು ಸಹ ಕೀರ್ತನೆ 25ನೇ ಅಧ್ಯಾಯ 4ರಿಂದ 5ನೇ ವಚನದಲ್ಲಿ ನಾವು ಓದಬೇಕಾದ್ರೆ, ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ನನಗೆ ತೋರಿಸು ಎಂಬುದಾಗಿ ಆತನು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದ್ದಾನೆ. ಪ್ರಿಯರೇ, ಅನೇಕ ಬಾರಿ ನಾವು ಯೋಜನೆಗಳನ್ನು ಹಾಕ್ತೇವೆ, ಅನೇಕ ಬಾರಿ ಯೋಜನೆಗಳನ್ನು ಹಾಕಿ ಅದು ನಿಷ್ಪ್ರಯೋಜನಕರವಾಗಿಬಿಡ್ತದೆ. ಮತ್ತು ಆ ಯೋಜನೆಯಲ್ಲಿಯೇ ನಾವು ಸಿಗಾಕೊಳ್ತೇವೆ. ದೇವರೇ, ನಿನ್ನ ಚಿತ್ತದಂತೆ ನಾನು ನಡೆದ್ನಲ್ಲ, ಯಾಕೆ ಇಷ್ಟೊಂದು ಸಮಸ್ಯೆ, ಯಾಕೆ ಇಷ್ಟೊಂದು ಕಾರ್ಯಗಳು ನನಗೆ ವಿರುದ್ಧವಾಗಿ ನಿಂತಿದೆ ಎಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ. ಪ್ರಿಯರೇ, ಆದರೆ ದೇವರ ಕ್ಷಮದಲ್ಲಿ ನಾವು ಕೂತು ಆತನಿಂದ ನಾವು ಬೋಧನೆಯನ್ನು ಹೊಂದಬೇಕಾದ್ರೆ, ಹೀ ಈಸ್ ಎ ಗುಡ್ ಟೀಚರ್. ಆತ ನಮಗೆ ಬೋಧಿಸುವಂಥ ದೇವರು ಆತನಾಗಿದ್ದಾನೆ. ನಮ್ಮ ಮಾರ್ಗವನ್ನು ತಿಳಿಯಪಡಿಸುವಂಥ ದೇವರು ಆತನಾಗಿದ್ದಾನೆ. ಈ ದಿವಸವೂ ಸಹ ಯಾವ ವಿಷಯದಲ್ಲಿ ಮಾರ್ಗ ನಿಮಗೆ ತಿಳಿಯುತ್ತಿಲ್ವೋ, ಸ್ವಾಮಿ ಮುಂದೆ ಬನ್ನಿರಿ. ಆತನು ಎಲ್ಲದಕ್ಕೂ ಆತನೇ ಮಾರ್ಗವಾಗಿದ್ದಾನೆ, ಆತನೇ ಜೀವವಾಗಿದ್ದಾನೆ, ಆತನೇ ಸತ್ಯವಾಗಿದ್ದಾನೆ. ನಿಮ್ಮ ಮಕ್ಕಳ ಜೀವಿತವನ್ನು ಕುರಿತು ಗಲಿಬಿಲಿನ, ಕೆಲಸದ ಕುರಿತು ಒಂದು ಗಲಿಬಿಲಿಯನ್ನು ಸ್ವಾಮಿ ಹತ್ರ ತರಬೇಕಾದ್ರೆ, ಆತನು ನಮಗೆ ಯಾವ ದಾರಿಯನ್ನು ಹಿಡ್ಕೊಂಡು ನಾವು ಹೋಗಬೇಕು, ಯಾವ ದಾರಿಯಲ್ಲಿ ನಮಗೆ ಜಯ ಇದೆ, ಯಾವ ದಾರಿಯಲ್ಲಿ ಆತನ ಮಾರ್ಗದಲ್ಲಿ ನಾನು ನಡೆಯಬೇಕು ಎಂಬುದಾಗಿ ಆತನು ತನ್ನ ಚಿತ್ತಾನುಸಾರವಾಗಿ ಆಲೋಚನೆಯನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ. ಅದಕ್ಕೆ ದಾವಿದನು ಬರೆದ ಕೀರ್ತನೆ 144ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ನನ್ನ ಶರಣನಾದ ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನನ್ನ ಕೈಗಳಿಗೆ ಯುದ್ಧ ವಿದ್ಯೆಯನ್ನು, ನನ್ನ ಬೆರಳುಗಳಿಗೆ ಕಾಳಗವನ್ನು ಕಲಿಸಿದಂಥ ದೇವರು ಆತನಾಗಿದ್ದಾನೆ. ನಿತ್ಯವೂ ನಮ್ಮ ಜೀವಿತದಲ್ಲಿ ಒಂದಲ್ಲ ಒಂದು ಹೋರಾಟ, ಒಂದಲ್ಲ ಒಂದು ಯುದ್ಧಗಳನ್ನು ನಾವು ಸಂಧಿಸ್ತೇವೆ. ಆದರೆ ಯೆಹೋವನಲ್ಲಿ ನಾವು ನಿರೀಕ್ಷಿಸಬೇಕಾದ್ರೆ ಆತನು ನಮಗೆ ಯುದ್ಧ ವಿದ್ಯೆಯನ್ನು ಜಯಿಸಲಿಕ್ಕೆ ಆತನು ನಮಗೆ ಕಲಿಸಿಕೊಡುವಂಥ ದೇವರು ಆತನಾಗಿದ್ದಾನೆ. ಅನೇಕ ಸಮಸ್ಯೆಗಳನ್ನು ಕುರಿತು, ಯುದ್ಧಗಳನ್ನು ಕುರಿತು, ಕಾದಾಟಗಳನ್ನು ಕುರಿತು ಚಿಂತೆ ಮಾಡದೆ, ಯೆಹೋವನೇ, ದೇವರೇ, ಯೇಸುವೆ, ನೀನೊಬ್ಬನೇ ನನಗೆ ಮಾರ್ಗದರ್ಶಕನು, ನೀನೊಬ್ಬನೇ ನನಗೆ ಬೋಧಿಸುವಂಥ ದೇವರು ಎಂಬುದಾಗಿ ನೀವು ಕರ್ತನ ಸನ್ನಿಧಾನವನ್ನು ಹುಡುಕಬೇಕಾದ್ರೆ ಆತನು ನಿಮಗೆ ಮಾರ್ಗವನ್ನು ಬೋಧಿಸಿ, ನಿಮ್ಮ ಆಲೋಚನೆಗಳನ್ನು ಕೊಟ್ಟು, ಹೊಸ ಆಲೋಚನೆಯನ್ನು ಕೊಟ್ಟು ಯುದ್ಧಗಳನ್ನು ಜಯಿಸಲಿಕ್ಕೆ ಆತನ ಶಕ್ತಿ ಕೊಡುವಂಥ ದೇವರು ಆತನಾಗಿದ್ದಾನೆ. ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ದೇವರ ಸಮಕ್ಷಮದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಿನಗೆ ಸ್ತೋತ್ರ. ಸ್ವಾಮಿ ದೇವರೇ, ಕೊಟ್ಟಂಥ ದಿವಸಕ್ಕಾಗಿ, ಕೊಟ್ಟಂಥ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಸ್ವಾಮಿ, ಈ ಸಮಯದಲ್ಲೂ ಎಷ್ಟು ಜನ ಅಪ್ಪ ಈ ಸಮಯದಲ್ಲಿ ದಾರಿ ಕಾಣದೆ ತನ್ನ ಕುಟುಂಬಗಳಿಗೋಸ್ಕರ, ತನ್ನ ಒಂದು ಕೆಲಸಗಳಿಗೋಸ್ಕರ ಏನು ಮಾಡಬೇಕು ಎಂಬುದಾಗಿ ಕರ್ತನೆ ದಾರಿ ಕಾಣದೆ ಇರಬೇಕಾದ್ರೆ ಸ್ವಾಮಿ ಅಪ್ಪ, ಈ ಸಮಯದಲ್ಲಿ ಅಪ್ಪ ಅವರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ದೇವರೇ, ನೀನೇ ಒಂದು ದಾರಿಯನ್ನು
ತೋರಿಸು, ನೀನೇ ಸನ್ಮಾರ್ಗದಲ್ಲಿ ನಡೆಸು ಸ್ವಾಮಿ. ನಿನ್ನ ಚಿತ್ತ ಇರುವಂತಕ್ಕಂಥ ಅಪ್ಪ ಕಾರ್ಯಗಳು ಅವರ ಜೀವಿತದಲ್ಲಿ ಉಂಟಾಗಲಿ ಸ್ವಾಮಿ. ದೇವರೇ, ನಿನ್ನ ಚಿತ್ತ ಇರುವಂತಕ್ಕಂಥ ವ್ಯಕ್ತಿಗಳ ಕೃಪೆ ಅವರಿಗೆ ದಯಪಾಲಿಸಿಕೊಡು. ದೇವರ ದಯೆ, ಮನುಷ್ಯರ ದಯೆ ಯಾವಾಗಲೂ ಅವರಿಗಿರಲಿ ಸ್ವಾಮಿ. ಯೇಸುವೆ ಕರ್ತನೆ, ನೀನೊಬ್ಬನೇ ಬೋಧಕನು ಸ್ವಾಮಿ. ನೀನು ಆಲೋಚನೆಯನ್ನು ಕೊಟ್ಟು ಅವರಿಗೆ ಮಾರ್ಗದರ್ಶನವನ್ನು ತೋರಿಸಿ ಅವರ ಜೀವಿತವನ್ನು ನೀನು ನಡೆಸಿಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರೇ, ತನ್ನ ಮಕ್ಕಳ ಜೀವಿತದಲ್ಲಿ ಗಲಿಬಿಲಿಗೆ ಉಂಟಾದಂಥ ತಂದೆ ತಾಯಿಗಳಿಗೋಸ್ಕರ ನಾನು ಈ ಸಮಯದಲ್ಲಿ ಪ್ರಾರ್ಥಿಸ್ತೇನೆ. ದೇವರೇ, ಅವರ ಮಕ್ಕಳನ್ನು ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ತರ್ತೇವೆ ಸ್ವಾಮಿ. ಯಜಮಾನನೇ, ಅವರನ್ನು ನಡೆಸು, ಅವರ ಜೀವಿತವನ್ನು ಸರಿಪಡಿಸು. ದೇವರೇ, ಅವರ ಕಣ್ಣೀರನ್ನು ಒರೆಸು ಸ್ವಾಮಿ. ದೇವರೇ, ನಿನ್ನ ಆತ್ಮನಿಂದ ಅವರನ್ನು ನಡೆಸಿಕೊಡು ಸ್ವಾಮಿ. ಕೆಲಸ ಇಲ್ಲದೆ ತಪ್ಪಿಸಿರುವಂತಕ್ಕಂಥ ಒಬ್ಬೊಬ್ಬರಿಗೋಸ್ಕರ ಈ ದಿವಸ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ದೇವರೇ, ಅವರಿಗೆ ಒಳ್ಳೆಯ ಕೆಲಸವನ್ನು ದಯಪಾಲಿಸಿಕೊಡು. ದೇವರೇ ಅಪ್ಪ, ಕೈ ತುಂಬ ಆದಾಯ ಬರುವಂತೆ ಅವರ ಜೀವಿತವನ್ನು ಆಶೀರ್ವದಿಸಿ ಈ ದಿವಸ ನಡೆಸಿಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ದಿವಸ ಅಪ್ಪ, ಒಂದು ಶುಭ ಸಮಾಚಾರವು ಅವರ ಜೀವಿತದಲ್ಲಿ ಉಂಟಾಗಲಿ ಸ್ವಾಮಿ. ಕೆಲಸದ ವಿಷಯದಲ್ಲಾಗಲಿ ಕರ್ತನೆ ಅಪ್ಪ, ಒಳ್ಳೆಯ ಕೆಲಸದ ವಿಷಯದಲ್ಲಾಗಲಿ ಕರ್ತನೆ ಒಂದು ಶುಭ ಸಮಾಚಾರ ಅವರ ಜೀವಿತದಲ್ಲಿ ಈ ದಿವಸ ಕೇಳಿಸಿಕೊಳ್ಳುವಂತೆ ನೀನು ಕೃಪೆ ಮಾಡಿದ್ದೇವರೆ. ಅದು ಸಾಕ್ಷಿಯಾಗಿ ಅವರ ಜೀವಿತದಲ್ಲಿ ಅಪ್ಪ ಮಾರ್ಪಡಲಿ ಸ್ವಾಮಿ. ಘನಮಾನಸ್ತಿ ನೀನೊಬ್ಬನಿಗೆ ಸಲ್ಲಲಿ. ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್, ಆಮೇನ್.